2012ರಲ್ಲಿ ಈ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಪ್ರಾರಂಭವಾಯಿತು. ಇದಕ್ಕಿಂತ ಮುಂಚೆ ಆಲೂಗೆಡ್ಡೆ ಸಂಶೋಧನಾ ಕೇಂದ್ರ ಇರಲಿಲ್ವಾ ಅಥವಾ ಈ ಒಂದು ASRP ಸೆಂಟ್ರ್ ಇರಲಿಲ್ವಾ ಅಂದರೆ ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ ಆನ್ ASRP ಅಂಥೇಳಿ ಇದು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಆ ವಿಶ್ವವಿದ್ಯಾಲಯದ ಅಡಿಲಿತ್ತು. ಇದು ಮಡೆನೂರಿನಲ್ಲಿತ್ತು. ಅದನ್ನು ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಲ್ಕೋಟಲ್ಲಿ ಆರಂಭವಾದ ನಂತರ ಇದನ್ನು ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯಕ್ಕೆ ಇದನ್ನು ವರ್ಗಾವಣೆ ಆಯಿತು. ಇದನ್ನು ಆಲೂಗೆಡ್ಡೆ ಸಂಶೋಧನಾ ಕೇಂದ್ರ ಅಂತಲೇ ನಾವಿಲ್ಲಿ ಸೋಮನಹಳ್ಳಿ ಕಾವಲಿನಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಲ್ಕೋಟೆ ವತಿಯಿಂದ ಇದನ್ನು ಪ್ರಾರಂಭ ಮಾಡಲಾಯಿತು. ಈ ಹಾಸನ ಜಿಲ್ಲೆಯಲ್ಲಿ ಆಲೂಗೆಡ್ಡೆ ಅಂತಕ್ಕಂಥದ್ದು ಒಂಥರ ಸಾಂಪ್ರದಾಯಿಕವಾಗಿ ಟ್ರೆಡಿಷನಲ್ ಕ್ರಾಪ್. 20 ವರ್ಷದಿಂದ ನಾವು ಈ ಹಾಸನ ಜಿಲ್ಲೆಯಲ್ಲಿ ಈ ಒಂದು ಮುಂಗಾರ ಹಂಗಾಮಿನಲ್ಲಿ ನಾವೇನಾದ್ರು ಬಂದು ನೋಡಿದರೆ ನಾವು ಕಣ್ಣಿನ ಎಷ್ಟು ದೂರ ನೋಡೋಕ್ಕಾಗುತ್ತೋ ಅಷ್ಟು ದೂರನೂ ಕೂಡ ಆಲೂಗೆಡ್ಡೆ ಬೆಳೆನೇ ನೋಡ್ತಾ ಇದ್ದು. ಸುಮಾರು 35,000 ಹೆಕ್ಟೇರ್ಗಿಂತಲೂ ಹೆಚ್ಚು ಪ್ರದೇಶದಲ್ಲಿ ಆಲೂಗೆಡ್ಡೆನ ಬೆಳೆಯಲಾಗ್ತಿತ್ತು. ಇವತ್ತಿದು 7,000 ಎಕರೆಗೆ ಬಂದ್ಬಿಟ್ಟಿದೆ. 25 ವರ್ಷದಿಂದ ಮೊದಲು ನಾವು ಆಲೂಗೆಡ್ಡೆ ಬೀಜದ ಗೆಡ್ಡೆನ ನಾವು ಯಾರೂ ಪಂಜಾಬಿಂದ ತೊಗೊಂಬರ್ತಿರ್ಲಿಲ್ಲ. ಮುಂಗಾರು ಬೆಳೆನ ಇಲ್ಲಿ ನಾವು ಹಾಸನ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಳೆಯಲಾಗ್ತಿತ್ತು. ಇಲ್ಲಿ ಬೆಳೆದಂಥ ಗೆಡ್ಡೆಯನ್ನು ಚಿಕ್ಕಬಳ್ಳಾಪುರದಲ್ಲಿ ಬೀಜದ ಗೆಡ್ಡೆಯಾಗಿ ಉಪಯೋಗಿಸ್ತಿದ್ರು. ಅಲ್ಲಿ ಹಿಂಗಾರಿನಲ್ಲಿ ಬೆಳೀತಿದ್ರು. ಹಿಂಗಾರಿನಲ್ಲಿ ಬೆಳೆದಂತಹ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದಲ್ಲಿ ಬೆಳೆದಂಥ ಗೆಡ್ಡೆಗಳನ್ನು ಅಲ್ಲಿಂದ ಇಲ್ಲಿಗೆ ತೊಗೊಂಬಂದು ಇಲ್ಲಿ ಬೆಳೀತಾಯಿದ್ರು. ಅವತ್ತು ವೈರಸ್ ರೋಗ ಇರಲಿಲ್ಲ. ಇವತ್ತು ನಾವು ಸುಮಾರಷ್ಟು ವೈರಸ್ ರೋಗವನ್ನು ನಾವು ಇದರ ರೋಗಗಳನ್ನು ಈ ಆಲೂಗೆಡ್ಡೆನಲ್ಲಿ ನೋಡ್ತಾ ಇದ್ದೀವಿ. ವೆಕ್ಟರ್ಸ್, ಈ ಕೀಟಗಳಿಂದ ಇದು ಹರಡುತ್ತೆ. ನಮಗೆ ಈ ಕೀಟ ಮುಕ್ತವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಬೀಜ ಉತ್ಪಾದನೆಯನ್ನು ಮಾಡಿದ್ರೆ ಆವಾಗ ವೈರಸ್ ರೋಗ ಹರಡೋದಿಲ್ಲ ಅನ್ನೋ ದೃಷ್ಟಿಯಿಂದ ಅಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಬೀಜದ ಗೆಡ್ಡೆಗಳನ್ನು ಇಲ್ಲಿಗೆ ತೊಗೊಂಬರ್ತೀವಿ. ಆ ಗೆಡ್ಡೆಯನ್ನು ಉತ್ಪಾದನೆ ಮಾಡೋ ಸಮಯದಲ್ಲಿ ಈಗ ಅಲ್ಲೂ ಕೂಡ ಕೀಟಗಳ ಬಾಧೆ ಶುರುವಾಗಿರೋದ್ರಿಂದ ಅಲ್ಲಿಂದನೂ ಸಹ ಬರ್ತಕ್ಕಂಥ ಗೆಡ್ಡೆಗಳಲ್ಲಿ ವೈರಸ್ ರೋಗ ಕಂಡುಬರ್ತಾ ಇದೆ. ಈ ದಿಸೆಯಲ್ಲಿ ವಿಯೆಟ್ನಾಮು ಮತ್ತು ಬೇರೆ ದೇಶಗಳಲ್ಲಿ ಏನು ಅಳವಡಿಸ್ಕೊಂಡಿದ್ರೋ ಎಪಿಕಲ್ ಸ್ಟೆಮ್ ಕಟ್ಟಿಂಗ್ ಅಥವಾ ಎಪಿಕಲ್ ರೂಟ್ ಕಟ್ಟಿಂಗ್ ಅಂತ ಏನು ಹೇಳ್ತೀವಿ, ARC ಅಂತ ಹೇಳ್ತೀವಿ, ಅದನ್ನು ಅಳವಡಿಸ್ಕೊಂಡಿದ್ರು. ಅಲ್ಲಿಗೆ ನಮ್ಮ ವಿಜ್ಞಾನಿಗಳು, ನಾನು ಸಹ ಅಲ್ಲಿ ಭೇಟಿ ಕೊಟ್ಟು ಆ ಒಂದು ತಾಂತ್ರಿಕತೆ ಬಗ್ಗೆ ನಾವು ಅದನ್ನು ಅಧ್ಯಯನ ಮಾಡಿ ಇಲ್ಲಿಗೆ ಬಂದು ನಾವು ಇಲ್ಲಿ ಅದನ್ನು ಮಾರ್ಪಡಿಸಿ ಆ ಒಂದು ತಾಂತ್ರಿಕತೆಯನ್ನು ಅಭಿವೃದ್ಧಿ ಮಾಡಿ ನಮಗೆ ಬೇಕಾದಂಥ ಬೀಜದ ಗೆಡ್ಡೆಯನ್ನು ನಾವೇ ಉತ್ಪಾದನೆ ಮಾಡ್ತಕ್ಕೋಬೋದು ಅದನ್ನು ನಿರೂಪಿಸಿ ತಾಂತ್ರಿಕತೆಯನ್ನು ಅಭಿವೃದ್ಧಿ ಮಾಡಿದ್ದೀವಿ. ಇದನ್ನು ನಾವೀಗ ಬೇರೆ ರಾಜ್ಯಗಳಿಗೂ ಕೊಡ್ತಾಯಿದ್ವಿ. ನಮ್ಮ ಇಂಡಿಯಾದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಮೊದಲಿಗೆ ಈ ಒಂದು ತಾಂತ್ರಿಕತೆಯನ್ನು ಅಭಿವೃದ್ಧಿ ಮಾಡಿತು. ನಂತರ ಈಗ ಇದು ಬೇರೆ ರಾಜ್ಯಗಳಿಗೂ ಸಹ ಹರಡ್ತಾ ಇದೆ. ಇದು ನಮ್ಮ ಸಂಶೋಧನಾ ಕೇಂದ್ರದ, ನಮ್ಮ ವಿಶ್ವವಿದ್ಯಾಲಯದ ಹಿರಿಮೆ ಅಂಥೇಳಿ ನಾವು ಹೇಳ್ಬೋದು. ಇದ್ರ ಜೊತೆಗೆ CPRI ಕೇಂದ್ರೀಯ ಆಲೂಗೆಡ್ಡೆ ಸಂಶೋಧನಾ ಕೇಂದ್ರದಿಂದ ಏನು ಹೊಸ ತಳಿಗಳು ಅಭಿವೃದ್ಧಿ ಆಗ್ತವೆ, ಈ ಒಂದು ಭಾಗಕ್ಕೆ ಏನು ತಳಿಗಳು ಬೇಕಾಗಿದ್ದಾವೆ, ಹೀಟ್ ಟಾಲರೆಂಟ್ ವೆರೈಟೀಸ್ ಬೇಕು, ಲೇಟ್ ಬ್ಲೇಡ್ ಟಾಲರೆಂಟ್ ವೆರೈಟೀಸ್ ಬೇಕು. ನಮಗಿಲ್ಲಿ ಪ್ರಮುಖವಾಗಿ ಇದು ಇರ್ತಕ್ಕಂಥ ಬ್ಯಾಕ್ಟೀರಿಯಲ್ ವಿಲ್ಟ್ ರೋಗ ಇದೆ, ಇದಕ್ಕೆ ಟಾಲರೆಂಟ್ ವೆರೈಟೀಸ್ ಬೇಕು. ನಾವು ಕೂಡ ಅವರ ಜೊತೆ ಭಾಗಿಯಾಗಿ ಅಭಿವೃದ್ಧಿ ಮಾಡಿದಂಥ ತಳಿಗಳನ್ನು ಇಲ್ಲಿ ನಾವು ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಅವನ್ನು ಎವ್ಯಾಲ್ಯೂಟ್ ಮಾಡಿ ನಂತರ ರೈತರ ಜಮೀನಿನಲ್ಲಿ ಅದನ್ನು ಟೆಸ್ಟ್ ಮಾಡಿ ನಂತರ ಬಿಡುಗಡೆ ಮಾಡ್ತಾಯಿದ್ದೀವಿ. ಈ ನಿಟ್ಟಿನಲ್ಲಿ ಸಾಕಷ್ಟು ತಳಿಗಳಿಗಾಗಲೇ ಅಭಿವೃದ್ಧಿ ಆಗಿದ್ದಾವೆ. ಈಗ ರೈತರ ಜಮೀನಿನಲ್ಲಿ ಇದ್ದಾವೆ. ಈಗ ಉದಾಹರಣೆಗೆ ಈಗ ಕುಫ್ರಿ ಹಿಮಾಲಿನಿ 30% ಏರಿಯಾ ಈಗಾಗಲೇ ಹಿಮಾಲಿನಿ ಆಕ್ಯುಪೈ ಮಾಡ್ಕೊಂಡಿದೆ. ಕುಫ್ರಿ ಕರಣ್ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಅದನ್ನು ಇನ್ನೂ ಜನಪ್ರಿಯಗೊಳಿಸಬೇಕು. ಅದರ ಒಂದು ಬೀಜದ ಗೆಡ್ಡೆ ಸಿಗೋ ರೀತಿಯಲ್ಲಿ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಬ್ಯಾಕ್ಟೀರಿಯಲ್ ವಿಲ್ಟ್ಗೂ ಸಹ ಒಂದು ತಳಿಯನ್ನು ಈಗ ಅಭಿವೃದ್ಧಿ ಮಾಡಿಸಿ ಅದನ್ನು ಕೂಡ ಟೆಸ್ಟ್ ಮಾಡ್ತಾಯಿದ್ದೀವಿ. ಪ್ರಮುಖವಾಗಿ ಈಗ ಸಂಸ್ಕರಣೆಗೆ, ಪ್ರೋಸೆಸಿಂಗಿಗೆ ಸೂಕ್ತವಾದಂಥ ತಳಿಗಳನ್ನು ಅಭಿವೃದ್ಧಿ ಮಾಡಿ ಅವನ್ನು ಕೂಡ ನಾವು ಟೆಸ್ಟ್ ಮಾಡ್ತಾಯಿದ್ದೀವಿ. ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಎಷ್ಟು ಗೊಬ್ಬರವನ್ನು ಹಾಕಬೇಕು ಅನ್ನೋದ್ರ ಮೇಲೂ ಸಹ ಸಂಶೋಧನೆ ಮಾಡಿ ಅದಕ್ಕೂ ಸಹ ನಾವು ಈಗಾಗಲೇ ಸ್ಟ್ಯಾಂಡರ್ಡೈಸ್ ಮಾಡಿ ಅದನ್ನು ಶಿಫಾರಸು ಮಾಡ್ತಾಯಿದ್ದೀವಿ. ರೋಗ ಮತ್ತು ಕೀಟಗಳನ್ನು ಸಹ ಅದನ್ನು ಪ್ಲ್ಯಾಂಟ್ ಪ್ರೊಟೆಕ್ಷನ್ ಇದರಲ್ಲಿ ನಾವು ಹೊಸ ಮಾಲಿಕ್ಯೂಲ್ಸನ್ನು ಟೆಸ್ಟ್ ಮಾಡಿ ಅದನ್ನು ಕೂಡ ನಾವೀಗ ಶಿಫಾರಸನ್ನು ಮಾಡ್ತಾಯಿದ್ದೀವಿ. ಈ ನಿಟ್ಟಿನಲ್ಲಿ ಸಾಕಷ್ಟು ಸಂಶೋಧನೆ ಆಗ್ತಾಯಿದೆ, ಸಾಕಷ್ಟು ತಾಂತ್ರಿಕತೆಗಳು ಸಹ ಬಂದಿದ್ದಾವೆ. ಇದನ್ನು ನಮ್ಮ ರೈತರ ಜಮೀನಿಗೂ ನಾವು ಕೊಡ್ತಾಯಿದ್ದೀವಿ. ಪ್ರತಿ ವರ್ಷವೂ ಒಂದು
ಆಲೂಗಡ್ಡೆ ಕ್ಷೇತ್ರೋತ್ಸವ ಅಂತೇಳಿ ನಾವು ನಡೆಸ್ತೀವಿ. ನಮ್ಮ ಕೇಂದ್ರದಲ್ಲಿ ಸುಮಾರು 5ರಿಂದ 6 ಎಕರೆ ಆಲೂಗಡ್ಡೆಯನ್ನು ಬೆಳೆದಿರ್ತೀವಿ. ಎಲ್ಲ ತಳಿಗಳನ್ನು ಬೆಳೆದಿರ್ತೀವಿ, ರೋಗ ನಿರೋಧಕ ತಳಿಗಳನ್ನು ಬೆಳೆದಿರ್ತೀವಿ. ರೈತರಿಗೆ ಪರಿಚಯ ಮಾಡಬೇಕು ಅಂತೇಳಿ ನಾವು ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ನಾವು ಕ್ಷೇತ್ರೋತ್ಸವ ಹಮ್ಮಿಕೊಳ್ತೀವಿ. ಅದೇ ರೀತಿ ಈ ಸಾಲಿನಲ್ಲಿ ನಾವು 12/8/2025 ನಾವು ಕ್ಷೇತ್ರೋತ್ಸವನ ಹಮ್ಮಿಕೊಂಡಿದ್ವಿ. ಒಂದು 20 ವರ್ಷ ಅಥವಾ 25 ವರ್ಷದಿಂದ ಹಿಂದಕ್ಕೆ ಹೋದ್ರೆ ಎಷ್ಟು ವಿಸ್ತೀರ್ಣದಲ್ಲಿ ಇಲ್ಲಿ ಆಲೂಗಡ್ಡೆ ಇತ್ತು ಹಾಸನ ಜಿಲ್ಲೆನಲ್ಲಿ. गियर कैंपस इन बेंगलुरु, उसके लिए सर आपने जो एग्री किया, आपने जो फैसिलिटीज प्रोवाइड कर रहे हैं, उसके लिए हम आपके बहुत आभारी हैं. थैंक यू सो मच. ಪಂಚಸೂತ್ರಗಳನ್ನ ನೀವು ಕಡ್ಡಾಯವಾಗಿ ಪಾಲನೆ ಮಾಡಿದ್ದೆ ಆದರೆ ಖಂಡಿತವಾಗಿ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಆದಾಯ ಜಾಸ್ತಿ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ, ನಿಮ್ಮ ಶ್ರಮ ಕಡಿಮೆ ಆಗುತ್ತೆ, ನಿಮ್ಮ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಮೊಟ್ಟ ಮೊದಲಿಗೆ ನಾವು ನಮ್ಮ ಈ ಭೂತಾಯಿಗೆ ಶಕ್ತಿಯನ್ನು ಕೊಡಬೇಕು, ಅದು ಆರೋಗ್ಯ ಸುಧಾರಣೆ ಮಾಡಬೇಕು. ಇಡೀ ಪ್ರದೇಶ ಆಲೂಗೆಡ್ಡೆ ಕಾಣ್ತಾ ಇತ್ತು, ಕರೆಕ್ಟಾ? ಇಡೀ ಸೋಮನಹಳ್ಳಿ ಭಾಗಕ್ಕೆ ಬಂದ್ರೆ ಆಲೂಗಡ್ಡೆ ಕಾಣ್ತಾ ಇತ್ತು, ಇಡೀ ದುದ್ದು ಹೋಬಳಿ ಆಲೂಗಡ್ಡೆ ಕಾಣ್ತಾ ಇತ್ತು, ಇಡೀ ಗಣಸಿ ಹೋಬಳಿ ಆಲೂಗಡ್ಡೆ ಕಾಣ್ತಾ ಇತ್ತು, ಇಡೀ ಸಾಲ್ಗಾವಿ ಹೋಬಳಿ ಆಲೂಗಡ್ಡೆ ಕಾಣ್ತಾ ಇತ್ತು. ಇವತ್ತು ಕಾಣ್ತಾ ಇದೆಯಾ? ಇವತ್ತು ನಾವೇಗೆ ಇಲ್ಲಿ ಫೀಲ್ಡನ್ನ ಆಲೂಗೆಡ್ಡೆನ ಹುಡುಕಿ ಮಾಡ್ತಾ ಇದ್ದೀವೋ, ಅಲ್ಲೂ ನಾವು ಆಲೂಗೆಡ್ಡೆಯನ್ನ ಹುಡುಕ್ಬೇಕಾಗಿದೆ ಈಗ, ಹೌದಲ್ವಾ? ಇಲಾಖೆ ಇದೆ, ಯೂನಿವರ್ಸಿಟಿ ಇದೆ, ರಿಸರ್ಚ್ ಸ್ಟೇಷನ್ಗಳಿದೆ, ಅವೆಲ್ಲ ನಿಮ್ಮ ಜೊತೆಗಿದೆ. ಆದರೆ ಖಡಾಖಂಡಿತವಾಗಿ ಕೊನೆಗೆ ನಾವೇನು ಹೇಳ್ತೀವೋ ಅದನ್ನ ನೀವು ಅಟ್ಲೀಸ್ಟ್ 100% ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಒಂದು 50% ಮಾಡಿದ್ರು ನಿಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ. ಯಾವುದೇ ಕೆಮಿಕಲ್ ಮೆನ್ಯೂರ್ ಹಾಕಿಲ್ಲ. ತಾವು ಬಂದು ನನ್ನ ಭೂಮಿನೆಲ್ಲ ಸಾಯಿಲ್ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡಬೇಕು. ನನ್ನ ತೆಂಗಿಗೆ ರೋಗ ಬಂದಿಲ್ಲ. ನಾನು ರಾಗಿ ಭತ್ತ ಬೆಳೀತಾ ಇದ್ದೀನಿ 1/2 ಎಕರೆಯಲ್ಲಿ, ಮನೆಗೆ ಮಾತ್ರ. ಆದರೆ ಇಳುವರಿ ಕಮ್ಮಿ ಬರ್ತಾ ಇತ್ತು. ಫಸ್ಟ್ 2 ಚೀಲ ಬರ್ತಾ ಇತ್ತು, ಈಗ ಅದು 7-8 ಚೀಲಕ್ಕೆ ರೀಚ್ ಆಗಿದೆ. ಬಹುಶಃ ಇದಕ್ಕಿಂತ ಜಾಸ್ತಿ ರೀಚ್ ಆಗುತ್ತೆ ಇನ್ನೊಂದು 2-3 ವರ್ಷದಲ್ಲಿ ಅಂತ ನಾನಾದರೂ ಭಾವಿಸಿದ್ದೀನಿ. ನನ್ನ ಮದುವೆಯಾಗಿ 60 ವರ್ಷ ಆಗಿದೆ, 65 ವರ್ಷ. ಆಲೂಗೆಡ್ಡೆ ಬೆಳೆಯೋರು ನಮ್ಮ ತಂದೆ ಎಷ್ಟು ಮೂಟೆಗಟ್ಟಲೆ, ಒಂದು ಜಾಗ ಇರ್ತಿರಲ್ಲ, ಒಂದು ಮನೆ ತುಂಬ ಯಾವ ಗೊಬ್ಬರ ಹಾಕ್ತಿರಲ್ಲ, ಏನಿಲ್ಲ. ಮನೆಗೂ ಈ ಕೆಮಿಕಲ್ಲೇ ಗೊತ್ತಿಲ್ಲ ಅವಾಗ. ಮನೆ ಗೊಬ್ಬರನೇ ಹಾಕಿ ಒಂದು ಮನೆ ತುಂಬ ಆಲೂಗೆಡ್ಡೆ, ಹೊಲದಲ್ಲೂ ಆಲೂಗೆಡ್ಡೆ 500-400 ಚೀಲ ಮಾಡಿ ಅಹಮದಾಬಾದಿಗೆ ಕಳಿಸ್ತಾಯಿದ್ರು ಬೆಳೆದು. ಈ ಆಲೂಗಡ್ಡೆ ಬೆಳೆಯನ್ನು ನಾವು ಈಗಾಗಲೇ ಇಲ್ಲಿ ಬೆಳೆದಿದ್ದೀವಿ. ಯಶಸ್ವಿಯಾಗಿ ಭಾಳ ಚೆನ್ನಾಗಿ ಬೆಳೆ ಇದೆ. ನಮ್ಮ ಕುಲಪತಿಗಳು ಹೇಳಿದಂತೆ 40ಕ್ಕಿಂತಲೂ ಹೆಚ್ಚಾದಂಥ ತಳಿಗಳು ಈಗಾಗಲೇ ಭಾಳ ಚೆನ್ನಾಗಿ ಬೆಳೆದಿದ್ದಾರೆ. ಅದರಲ್ಲಿ ಭಾಳ ನಿಮಗೆ ರೋಗ ನಿರ್ವಹಣೆ ಮಾಡುವಂಥದ್ದು ಮತ್ತು ಕೀಟ ನಿರ್ವಹಣೆ ಮಾಡುವಂಥ ಪ್ರಾತ್ಯಕ್ಷಿಗಳು ಸಹ ಇದ್ದಾವೆ. ಅದನ್ನು ನೋಡೋದು ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶ. ಆನರಬಲ್ ವೈಸ್ ಚಾನ್ಸಲರ್ ಅವರಿಂದ ಡೈರೆಕ್ಷನ್ಸ್ ಕ್ಲಿಯರ್ ಆಗಿದೆ. ಎಲ್ಲಿ ಯಾವಾಗ ಪ್ರಾಬ್ಲಮ್ಗಳು ಉಲ್ಬಣ ಆಗ್ತಾವೋ ಈ ಹವಾಮಾನ ವೈಪರೀತ್ಯದಿಂದ, ಆ ಸಮಯದಲ್ಲಿ ನಾವು ಅಲ್ಲಿಗೆ ರೀಚ್ ಆಗಲೇಬೇಕು. ರೀಚ್ ಆಗಿ ಅವ್ರಿಗೆ ಬೇಕಾದಂತಹ SOPಗಳನ್ನ ಕೊಡಬೇಕು ಅಂತ, ಅದರ ಕಡೆ ನಾವೀಗ ತುಂಬಾ ಗಮನ ಹರಿಸ್ತಾ ಇದ್ದೀವಿ. ನಮ್ಮ ವಿಸ್ತರಣಾ ನಿರ್ದೇಶಕರು ಅದ್ರ ಬಗ್ಗೆ ತುಂಬಾನೇ ಮುತುವರ್ಜಿ ವಹಿಸಿ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ರೋಡ್ ಮ್ಯಾಪ್ ಅಂತ ಕರಿತೀವಿ ಅದನ್ನ. ಈ ಸಮಸ್ಯೆಗಳು ಬೇರೆ ಏನು ಮಾಡೋ ಹಾಗಿಲ್ಲ, ಆ ಸಮಸ್ಯೆಗಳಿಗೆ ಡೈರೆಕ್ಟ್ ಆಗಿ ಅದರ ಮೇಲೇನೆ ನಾವು ಗಮನ ಹರಿಸಿ ಅದನ್ನೇ ನಾವು ನಮ್ಮ ಒಂದು ಕಾರ್ಯರೂಪಕ್ಕೆ ತಗೊಂಡು ಅದನ್ನ ನಾವು ರಿಸರ್ಚ್ ಮಾಡುವಂತ ಒಂದು ವಿಧಾನವನ್ನ ನಮ್ದಾಗಿ ಮಾಡ್ಕೊಂಡಿದ್ದೀವಿ. ಡಾಕ್ಟರ್ ಬ್ರಿಜೇಶ್ ಸಿಂಗ್ ಅವರು ತುಂಬಾ ವಿಷಯಗಳನ್ನ ಹೇಳಿದ್ರು. ಹೆಂಗೆ ತಳಿ ಅಭಿವೃದ್ಧಿ ಕೆಲಸ ಆಗಿದೆ, ಸುಮಾರು ವೆರೈಟಿಗಳು ಅವರು ಅಭಿವೃದ್ಧಿ ಮಾಡಿದ್ದಾರೆ. ಅದೇ ತರ ನಮ್ಮ ಯೂನಿವರ್ಸಿಟಿಯಲ್ಲಿ ಕೂಡ ಆ ವೆರೈಟಿಗಳು, ಆ ತಳಿಗಳು ಈ ಭಾಗಕ್ಕೆ ಸೂಕ್ತನೋ ಅಲ್ವೋ ಅನ್ನೋದನ್ನ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಆ ಪರೀಕ್ಷೆ ತುಂಬಾ ಚೆನ್ನಾಗಿ ನಡೆಯುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಅದರ ಭಾಗವಾಗಿನೇ ಇವತ್ತು ನೀವು ನೋಡ್ತೀರಾ ಸುಮಾರು 46-49 ತಳಿಗಳನ್ನ ಅಲ್ಲಿ ಕ್ಷೇತ್ರದಲ್ಲಿ ಹಾಕಿ ಅದನ್ನು ಬೆಳೆಸಿದೀವಿ.
ತುಂಬ ಚಿನ್ನ ಕೈ ತುಂಬ ಹಣ ತರೋ ಹುಡುಗಿ ಹೇಗಿದ್ರೂ ಸೈ, ವರನ ದೃಷ್ಟಿಯಲ್ಲಿ ಅವಳು ಐಶ್ವರ್ಯ ರೈ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಆಲೂಗಡ್ಡೆ ಬೆಳೆಯ ಗತ ವೈಭವದ ಬಗ್ಗೆ ಇವತ್ತು ಮಾತಾಡಿದ್ವಿ. 35,000 ಹೆಕ್ಟೇರ್ ಪ್ರದೇಶ ಇದ್ದಂತಹ ಆಲೂಗಡ್ಡೆ ಬೆಳೆ 3,500 ಹೆಕ್ಟೇರ್ಗೆ ಯಾಕೆ ಇಳಿತು ಅಂತಂದರೆ, ಯಾವ ಬೆಳೆ ಹಣ ಕೊಡುತ್ತೆ ಅದನ್ನ ರೈತರು ಹಿಡ್ಕೊಂಡು, ಇದು ಆಲೂಗಡ್ಡೆ ಬೆಳೆಯಲ್ಲಿ ಬರೋ ಅಂತಹ ಬೆಲೆ ಹಣ ಕಡಿಮೆ ಆಯಿತು. ಭಾಳಷ್ಟು ಕಾರಣಗಳಿದೆ. ಆದರೆ ಈ ಶುಂಠಿಗೆ ಹೋದ್ರು ಅಥವಾ ಮೇಜಿಗೆ ಹೋದ್ರು, ಈ ಮೆಕ್ಕೆಜೋಳಕ್ಕೆ, ಸೊ ಈ ಒಂದು ಕಾರಣಕ್ಕೆ ಒಂದು ಆಲೂಗಡ್ಡೆ ಬೆಳೆ ಈ ಪ್ರದೇಶದಲ್ಲಿ ಕುಸಿತ ಬಂದಿದೆ. ಹಸಿವು, ಬಡತನ, ಹಗೆತನ, ಪ್ರೀತಿ, ಶ್ರೀಮಂತಿಕೆ, ಆಧುನಿಕತೆ, ಆಧ್ಯಾತ್ಮ ಎಲ್ಲ ಮಾನವತೆಯ ಪ್ರಕಾರಗಳ ಸಾಂಸ್ಕೃತಿಕ ಮಗ್ಗಲುಗಳನ್ನು ತನ್ನ ಒಳಗಿಟ್ಟುಕೊಂಡು ಈ ಒಂದು ಆಲೂಗಡ್ಡೆ ಆದಿ ಕಾಲದಿಂದ ಮಾನವನನ್ನು ಪೋಷಿಸ್ತಾ ಬರ್ತಾ ಇದೆ. ಇಂತಹ ಒಂದು ಬೆಳೆಯ ಒಂದು ಇತಿಹಾಸ ವೈಭವ ಹಾಸನದಲ್ಲಿ ಮರುಕಳಿಸಲಿ. Potato Field Day, almost 300 farmers have participated. We have already interacted with them. We have come to know what kind of future varieties they need and the kind of problems they are facing during the crop growth. So we are certainly looking after those things. We have interacted with them. We have visited their fields, and now we shall be taking note on the problems they have told us. And certainly we are going to address those problems through the help of this station scientists as well as scientists placed at my institute. So we shall be working and finding out the good solutions for the farmers. ಆದಷ್ಟು ಈ ಒಂದು ಜೈವಿಕ ಮುಖಾಂತರ ಅಥವಾ ಸಾವಯವ ಮುಖಾಂತರ ನಾವು ಎಷ್ಟನ್ನು ಉಪಯೋಗಿಸ್ಕೋಬೋದು ಅಷ್ಟನ್ನು ಇವನ್ನು ಉಪಯೋಗಿಸ್ಕೊಂಡು ರಾಸಾಯನಿಕಗಳನ್ನು ಕಡಿಮೆ ಮಾಡ್ತಕ್ಕಂಥ ಅವಶ್ಯಕತೆ ತುಂಬ ಇದೆ. ಈ ನಿಟ್ಟಿನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು, ಯಾವ ಬೆಳೆಯಲ್ಲಿ ಜೈವಿಕವಾಗಿ ಗೊಬ್ಬರಗಳಾಗಿರ್ಬೋದು, ಕೀಟನಾಶಕಗಳನ್ನು ಅಥವಾ ಶಿಲೀಂಧ್ರನಾಶಕಗಳನ್ನು ಯಾವ್ಯಾವ ಉಪಯೋಗಿಸ್ಕೋಬೋದು ಅನ್ನೋದನ್ನು, ಯಾವ್ಯಾವ ಲಭ್ಯತೆ ಇದೆ ಅದನ್ನು ಉಪಯೋಗಿಸ್ಕೊಂಡಾಗ ಖಂಡಿತವಾಗೂ ಉತ್ಪಾದನೆ ವೆಚ್ಚವನ್ನು ಕಡಿಮೆ ಮಾಡ್ಬೋದಾಗಿದೆ. ಮತ್ತು ಆರೋಗ್ಯಕರವಾದಂಥ ಉತ್ಪಾದನೆಯನ್ನು, ಗುಣಮಟ್ಟದ ಉತ್ಪಾದನೆಯನ್ನು ಜಾಸ್ತಿ ಮಾಡ್ಬೋದಾಗಿದೆ. ಈ ದಿಸೆಯಲ್ಲಿ ರೈತ ಬಾಂಧವರು ಹೆಚ್ಚಿನ ಮಾಹಿತಿಯನ್ನು ಪಡೆದು ಇದನ್ನು ಅಳವಡಿಸ್ಕೋಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ.